ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಗಪ್ಪ ಹೋಗ್ತಾಯಿದ್ದೀನಿ ಅಂತ ಅಂದರೆ ನಾಮಂಗ್ಲ ಹೋಗ್ತಾಯಿದ್ದೀನಿ. ಏನು ವಿಷಯ ಅಂತ ಅಂದರೆ ನಾಳೆ ಟ್ರಿಪ್ ಹೋಗ್ತಾಯಿದ್ದೀವಿ, ಚಿಕ್ಕಮಂಗ್ಳೂರು ಟ್ರಿಪ್ಪು. ಸೊ ಗಾಡಿನ ಸ್ವಲ್ಪ ರೆಡಿ ಮಾಡಿಸ್ಕೊಂಡು ಮತ್ತು ಸೀಟ್ ಕವರೆಲ್ಲ ಹೋಗ್ಬಿಟ್ಟೈತೆ, ಅದನ್ನು ರೆಡಿ ಮಾಡಿಸ್ಕೊಂಡು ಮತ್ತು ಹೊಸ ಟೈಯರ್ ಹಾಕ್ಸ್ಬೇಕು ಮುಂದದು, ಅದನ್ನು ಹಾಕ್ಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಮತ್ತು ಚೈನ್ ಪ್ಯಾಕೆಟೆಲ್ಲ ಹೋಗ್ಬಿಟ್ಟೈತೆ, ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬರಬೇಕು. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಹೋಗಿ ಬರೋಣ ಬರ್ರಿ, ಅಲ್ಲಿ ಏನಾಗುತ್ತೆ ಅಂತೆಲ್ಲ ತೋರಿಸ್ತೀನಿ. ಫುಲ್ ಫ್ಲ್ಯಾಟ್ ಆಗ್ಬಿಟ್ಟೈತೆ ಗುರು. ಇವಾಗ ಇದಕ್ಕೆ ಹೊಸ ಟೈರ್ ಹಾಕ್ಕೊಂಡು ಕೆತ್ತಾಕೊಂಡು ಹೋಗ್ಬೇಕು. ಅದಕ್ಕೆ ಬಂದಿದ್ದೀನಿ ತಗೊಳ್ಳೋಣ ಅಂದ್ಬಿಟ್ಟು. $1900, 5 ವರ್ಷ ಆಗಿತ್ತು ಅದು. ಬಂದು ಇವಾಗ ಚೇಂಜ್ ಮಾಡಿಸ್ತಿದ್ದೀನಿ ಅದಕ್ಕೆ. ಮಾಮ ಮಾಡೋದು ಒಂದೊಂದೆಲ್ಲ ಸೀಟೆಲ್ಲ ಹರಿದು 12 ಆಗಿತ್ತು. ಎಲ್ಲ ಇವಿ ಖರ್ಚು ಗುರು, ಸೀರಿಯಸ್ ಆಗಿ. ಈಗ ರೆಡಿ ಮಾಡಿಸಿದ್ದೀನಿ ಕವರ್ನ. ಟ್ರಿಪ್ ಹೋಗೋದೇ ಹೋಗ್ತಾ ಇರೋದು, ಏನು ಎಲ್ಲನೂ ಬರೀ ರೆಡಿ ಮಾಡಿಸೋದೇ ಆಗದೆ. ಚೈನ್ ಪ್ಯಾಕೆಟ್ ಹೋಗಿತ್ತು, ಚೈನ್ ಪ್ಯಾಕೆಟ್ ಹಾಕಿಸ್ತೆ. ಎಲ್ಲ ಒಂದು 10,000 ಗಾನು ಟ್ರಿಪ್ಗೆ ಅಂತಲೇ, ಬರೀ ಗಾಡಿಗೆ ಅಂತಲೇ 10,000 ಗಾನ್ ಮಾಡಾಕಿದ್ದೀನಿ. ಗೈಸ್, ಫೈನಲ್ಲಾಗಿ ಟ್ರಿಪ್ಗೆ ಹೋಗೋದಕ್ಕೆ ಇಷ್ಟು ಗ್ಯಾಜೆಟ್ಸ್ಗಳನ್ನ ತೊಗೊಂಡು ಹೋಗ್ತಾಯಿದ್ದೀನಿ. ಏನೇನಪ್ಪ ಅಂತ ಅಂದರೆ, ಇದು ಬ್ಯಾಗ್ ತುಂಬಾ ಇಂಪಾರ್ಟೆಂಟು. ವಾಟರ್ ಪ್ರೂಫು ತಡೆಯುತ್ತೆ, ಒಂದು ಕವರ್ ಇದೆ, ಅದನ್ನು ಮೇಲ್ಗಡೆ ಹಾಕ್ಕೊಂಡಾಗ ತೋರಿಸ್ತೀನಿ. ಮತ್ತು ಇದು ನನ್ನ ಕ್ಯಾಮ್ರಾ ಬಾಕ್ಸ್ ಇದೆ, ಇದರೊಳಗಡೆ ಮೆಮೊರಿ ಕಾರ್ಡು ಮತ್ತು ಐಟಮ್ಸ್ ಎಲ್ಲ ಇದೆ. ಮತ್ತು ಇದು ಬಂದು ಮೈಕ್ ಕನೆಕ್ಟರು, ಇದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂತ ಅಂದರೆ ವಾಯ್ಸ್ ಬಂದು ತುಂಬಾ ಕೆಟ್ಟದಾಗಿ ಕೇಳಿಸುತ್ತೆ. ಇಲ್ಲ ಅಂತ ಅಂದರೆ ಇದಿತ್ತು ಅಂತ ಅಂದರೆ ನೀಟಾಗಿ ಕೇಳಿಸುತ್ತೆ. ಇದು ತುಂಬಾ ಮುಖ್ಯ, ಅದಕ್ಕೆ ಇದು ಎತ್ಕೊಂಡಿದ್ದೀನಿ. ಮತ್ತು ಇದು ಕ್ಯಾಮ್ರಾ ಗಿಂಬಲ್ಲು, ಫೋನ್ಗೆ ಗಿಂಬಲ್. ಇದು ಎಲ್ಲರ ಒಬ್ಬನೇ ಇದ್ದಾಗ ಮಡಗ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತು ಇದು ಬಂದು ವೈಯರ್ಲೆಸ್ಸು, ಇದು ವೈಯರು ಮೈಕು. ಇದು ಒಂದು ಸುಮಾರು ದೂರ ಬರುತ್ತೆ, ಇದನ್ನು ಯೂಸ್ಗೆ ಅಂತ ಇಕ್ಕೊಂತೀನಿ. ಮತ್ತು ಒಂದು ಗಾಗಲ್ಸು, ಇದೇನು ಯೂಸ್ ಇಲ್ಲ, ಒಂದು ಲೆಕ್ಕಾಚಾರದಲ್ಲಿ ಸುಮ್ಮನೆ ಇರಲಿ. ಮತ್ತು ಇದು ಬಂದು ನನ್ನ ಗೋಪ್ರೋ ಕ್ಯಾಮ್ರಾ, ಇದು ತುಂಬಾ ಇಂಪಾರ್ಟೆಂಟು. ಇದಕ್ಕೆ ಇವಾಗೆಲ್ಲ ಹೊಸ್ದಾಗೆ ಈ ಕ್ಯಾಪು ಮತ್ತು ಇದು ಬಿದ್ದೋಗಿತ್ತಲ್ಲ, ಬ್ಯಾಟ್ರಿದು ಕವರು ಕ್ಯಾಪ್ ಬಿದ್ದೋಗಿತ್ತು, ಅದನ್ನೆಲ್ಲ ಹೊಸ್ದಾಗಿ ತಗೊಬಂದು ಹಾಕ್ಕೊಂಡಿದ್ದೀನಿ. ಇದು ಬಂದು ನೆಕ್ ಬ್ಯಾಂಡ್ ಬ್ಲೂಟೂತು. ಇದು ತುಂಬಾ ಇಂಪಾರ್ಟೆಂಟು ನನಗೆ. ಯಾಕಪ್ಪ ಅಂತ ಅಂದರೆ ಬೇಕಾಗಿರೋರು ತುಂಬ ಆತ್ಮೀಯರು ಕೊಡಿಸಿರೋದು. ಇದನ್ನು ನನ್ನ ಜೊತೆ ಎತ್ಕೊಂಡು ಹೋದರೆ ತುಂಬಾ ಲಕ್ಕಿ. ಮತ್ತು ಒಂದು ವಾಚು, ಮತ್ತು ಇದು ಗೋಪ್ರದು ಅಡ್ಯಾಪ್ಟು ಅಂತ ಅಂದರೆ ಇಲ್ಲಿ ಹೆಲ್ಮೆಟ್ಗಿಲ್ಲಿ ಹಾಕೊಳ್ಳೋಕ್ಕೆ ಇದು ಬೇಕೇ ಬೇಕು. ಮತ್ತು ಒಂದು ಹ್ಯಾಟ್ ತಗೊಂಡಿದ್ದೀನಿ. ಮತ್ತು ಒಂದು ಗೋಪ್ರದು ಹ್ಯಾಂಡಲ್ ಬಾರು, ಇದು ಯೂಸ್ ಆಗಲ್ಲ ಆಲ್ಮೋಸ್ಟಲ್ಲು, ಏನು ಕರೀಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದು ಬಂದು ಗೋಪ್ರೋದು ಬ್ಯಾಟ್ರಿ, ಒಂದು ಸ್ಪೇರ್ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಅಂದರೆ ಎಲ್ಲರ ಚಾರ್ಜ್ ಖಾಲಿ ಆಯಿತು ಅಂತ ಅಂದರೆ ಮತ್ತೆ ಚಾರ್ಜ್ ಹಾಕೊಳ್ಳೋಕ್ಕೆ ಟೈಮ್ ಸಿಗೋಲ್ಲ. ಅದಕ್ಕೋಸ್ಕರ ಇದು ಇತ್ತು ಅಂತ ಅಂದರೆ ತುಂಬಾ ಈಸಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ. ಮತ್ತು ಇದು ಬಂದು ಎಂಥ ಪವರ್ ಬ್ಯಾಂಕಿಂದ ಮೊಬೈಲ್ಗೆ ಚಾರ್ಜ್ ಖಾಲಿ ಆಯಿತು ಅಂತಂದರೆ ಹಾಕೊಳ್ಳೋಕ್ಕೆ.
ಮತ್ತು ಇದು ಐಫೋನ್ ಚಾರ್ಜರು ಮತ್ತು ಐಫೋನ್ ಅಡ್ಯಾಪ್ಟ್ರು, ಚಾರ್ಜಿಂಗ್ ಅಡ್ಯಾಪ್ಟ್ರು, ಮತ್ತು ಇದು ಗೋಪ್ರದು ಚಾರ್ಜ್ ವೈಯರು, ಸ್ಪೇರ್ ಮೊಬೈಲ್ ಇಟ್ಕೊಂಡಿದ್ದೀನಿ. ಮತ್ತು ಇದು ಹೆಲ್ಮೆಟ್ಗೆ ಹಾಕ್ಕೊಳ್ಳೋದು, ಒಳಗಡೆ ತಲೆಗೆ ಹಾಕ್ಕೊಳ್ಳೋದು ಮಾಸ್ಕು, ಮತ್ತು ಇದು ಹ್ಯಾಂಡ್ ಕವರು ಅಂದರೆ ಕೈಗೆ ಇಲ್ಲಿ ಹಾಕಂತೀವಲ್ಲ ಅದು ಇದು, ಮತ್ತು ಒಂದು ತಲೆಗೆ ಹಾಕ್ಕೊಳ್ಳೋಕ್ಕೆ ಚಳಿ ಆಗಬಾರ್ದಂಥ ಒಂದು ಮಾಸ್ಕ್ ಐತೆ, ಮತ್ತು ಬಟ್ಟೆ, ಮತ್ತು ಇದು ನನ್ನ ಒಳ ಉಡುಪು ಜಾಕಿ. ಇಷ್ಟು ಐಟಮ್ನ ತಗೊಂಡಿದ್ದೀನಿ. ಇನ್ನು ಐಟಮ್ ಏನು ಮಿಸ್ ಆಗೈತೆ ಅಂತ ಅಂದರೆ ಪವರ್ ಬ್ಯಾಂಕ್ ಒಂದು ಮಿಸ್ ಆಗೈತೆ. ಅದು ನಮ್ಮ ಮಚ್ಚನ ಹತ್ರ ಐತೆ, ಅವನು ಎತ್ಕೊಂಡು ಹೋಗಿದ್ದಾನೆ ಬೇಕು ಅಂದ್ಬಿಟ್ಟು. ಅವ್ನು ತಗೊಬಂದು ಕೊಡ್ತಾನೆ ನನಗೆ, ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೀನಿ. ಇಷ್ಟೆಲ್ಲ ಪ್ಯಾಕ್ ಮಾಡಿಕೊಂಡು, ಮತ್ತು ಬೇರೆ ಬಟ್ಟೆಗಳು ಇದ್ದಾವೆ, ಅದು ಜೀನ್ಸ್ ಪ್ಯಾಂಟು ಮತ್ತು ಬೇರೆ ಬಟ್ಟೆಗಳಿದ್ದಾವೆ, ಅವನ್ನೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾಳೆ ಹೋಗಬೇಕು. 14ನೇ ತಾರೀಕು ಅಮಾವಾಸ್ಯೆ ಅಂತ ಹೇಳ್ತಾಯಿದ್ದಾರೆ. ಆದರೆ ಏನು ಮಾಡೋಕ್ಕಾಗಲ್ಲ. 15ನೇ ತಾರೀಕು ಮುಳ್ಳಯ್ಯನಗಿರಿಗೆ ಬುಕ್ಕ ಮಾಡಿಬಿಟ್ಟಿದ್ದೀವಿ. ನಮಗೂ ಗೊತ್ತಿಲ್ಲ ಆಲ್ಮೋಸ್ಟಲ್ಲೂ. ಇವಾಗ ಎಲ್ಲ ಹೇಳ್ತಾರೆ, ನಾವು ಗೊತ್ತಲ್ಲ ಮೊದಲಿಗೆ ಹುಡುಗ ಬುದ್ಧಿ, ಏನು ಮಾಡೋಕ್ಕಾಗಲ್ಲ. ಬುಕ್ ಮಾಡಿಬಿಟ್ಟಿದ್ದೀವಿ. ಬುಕ್ ಮಾಡಾದ್ಮೇಲೆ ಹೋಗಲೇಬೇಕು, ಯಾವುದು ಹೊಣೆ ಬರ ಇಲ್ಲ, ಹೋಗ್ತೀವಿ. ಅದಕ್ಕೆ ನಾಳೆಗೆ 14ನೇ ತಾರೀಕು ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಹಿಂಗೆ ಮನೆ ಬಿಡೋಕ್ಕೆ ತಯಾರಾಗಿದ್ದೀವಿ. ಇಷ್ಟೆಲ್ಲನೇ ಬ್ಯಾಗ್ ಒಳಗೆ ತುಂಬಿಕೊಂಡು ಜೈ. ಮತ್ತು ಮೇಯ್ನಾಗೆ ಇದು ನನ್ನ ರಾಯಲ್ ಎನ್ಫೀಲ್ಡ್ದು ಹೆಲ್ಮೆಟ್ಟು ತುಂಬಾ ಇಂಪಾರ್ಟೆಂಟು. ಈಗ ಇದಕ್ಕೆ ಮೌಂಟ್ನ ಅಡಾಪ್ಟ್ ಮಾಡಿದೆ. ಇದು ಹಳೆದೇ ಮೌಂಟು, ವಸ್ತು ಬುಕ್ ಮಾಡಿದ್ದೆ, ಅದು 14ನೇ ತಾರೀಕು ಬರಬೇಕಾಗಿತ್ತು, ಅದು ಮಿಸ್ ಆಯಿತು. ಅದು ಚೆನ್ನಾಗಿತ್ತು, ಇಲ್ಲೆಲ್ಲ ಮೇಲ್ಗಡೆ ಕವರಂಗೆ ಬಂದಿರೋದು, ಅದು ಮಿಸ್ ಆಗಿದ್ದಕ್ಕೆ ಇವಾಗ ಹಳೇದನ್ನೇ ಮೌಂಟ್ ಮಾಡಿದ್ದೀನಿ. ಬಾಂಡೆಲ್ಲ ಹಾಕಿ, ಏನೂ ಮಾಡೋಕ್ಕಾಗಲ್ಲ. ಹೊಸದು ಎಲ್ಲನೂ ಹೊಸದಾಗೆ ತಗೊಂಡಿದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಎಂಡ್ರು ಮನೆಗೆ ಇದು ನನ್ನ ಕೆಲಸ, ಏನೂ ಮಾಡೋಕ್ಕಾಗಲ್ಲ. ನಾನೇನು ಮಾಡಲಿ? ಸಡ್ಡು ಗೈಸ್ ನೆನೆಸಿ ಒಳ್ಳೆ ಕೆಲಸ ಮಾಡಿದ್ರು. ಅದೊಂದು ಟೆಂಟ್ನ ಮರ್ತುಬಿಟ್ಟಿದೆ. ಟೆಂಟ್ನ ಆದರೆ ಎತ್ಕೊಂಡು ಹೋಗ್ತೀನಿ, ಇಲ್ಲ ಅಂತ ಅಂದರೆ ಬೇಡ, ಅವಶ್ಯಕತೆ ಇಲ್ಲ, ಹುಡುಗರೆಲ್ಲ ಬರ್ತಾಯಿದಾರಲ್ಲ, ಅದಕ್ಕೋಸ್ಕರ ಟೆಂಟ್ನ ಅವಶ್ಯಕತೆ ಇಲ್ಲ, ರೂಮ್ನ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ. ನೋಡೋಣ ಏನು ಕರೆ ಇಲ್ಲಿ ಅಂದ್ಬಿಟ್ಟು ಟೆಂಟ್ನ ಎತ್ಕೊಂಡು ಹೋಗ್ತೀನಿ. ಇಷ್ಟ ಗೈಸ್, ಇಷ್ಟು ಫೈನಲ್ಲಾಗೆ ಈ ಬ್ಯಾಗ್ಗೆ ಪ್ಯಾಕ್ ಮಾಡಿಕೊಂಡು ಜೈ ಕೊರೋನಾ ಅಂತ ನುಗ್ತಾರದೆ ಗೈಸ್. ಮತ್ತು ಇವೆರಡು ಮರ್ತುಬಿಟ್ಟಿದ್ದೆ, ಇವು ಇಂಪಾರ್ಟೆಂಟೇ, ಹಂಗೆ ಕೊಟ್ಟಿದ್ದು ಇದು, ಮತ್ತು ವಾಲೆಟು ಜೊತೆ ಇವನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಇವು ಇರಲೇಬೇಕು, ಇಲ್ಲ ಅಂತ ಅಂದರೆ ಹಿಂಸೆ ಆಗುತ್ತೆ. ಇಷ್ಟು ಐಟಮ್ನಲ್ಲಿ ಏನಪ್ಪ ಮಿಸ್ಸಿಂಗ್ ಅಂತ ಅಂದರೆ ರೈನ್ ಕೋಟು ಒಂದು ಮಿಸ್ ಆಗೈತೆ. ಅದು ಹೋಗ್ತಾ ತಗೊತೀನಿ, ಯಾಕಂದರೆ ರಿಚ್ಚಾಗಿರೋ ತಗೊಂಡ್ರೆ ಎಲ್ಲ ನೀರು ನುಗ್ಗುತ್ತೆ ಅಂತ ನಂಗೆ ಗೊತ್ತಾಗೈತೆ. ಎಷ್ಟೇ ಕೊಟ್ಟು ತಗೊಂಡ್ರು ಅದಕ್ಕೆ ಲೋಕಲ್ ಸಿಗುತ್ತೆ ಮಾಮೂಲಿ ಪ್ಲಾಸ್ಟಿಕ್ ಕವರು, ಅದು ತುಂಬಾ ಹೊರ್ತು. ನಾನು ಒಂದು ಸಲ ಹೋಗಿದ್ದೆ, ಆಲ್ರೆಡಿ ಬೈಕ್ ರೈಡ್ ಹೋಗಿದ್ದೆ, ಆವಾಗ ತಗೊಂಡಿದ್ದು ತುಂಬಾ ಹೊರ್ತೈತೆ. ನಮ್ಮ ಫ್ರೆಂಡೆಲ್ಲ ಇದು ರೈನಾಕ್ಸ್ ಎಲ್ಲ ತಗೊಬಂದಿದ್ರು, ಅದರಲ್ಲೆಲ್ಲ ನೀರು ಹೋಗ್ತಾನೆ ಇತ್ತು. ಅದಕ್ಕೆ ನಾವು ಅದನ್ನು ತಗೊಂಡಿದ್ದು, ಅದು ತುಂಬ ಹೊರ್ತೈತೆ. ಅದಕ್ಕೋಸ್ಕರ ಅಲ್ಲೇ ತಗೊಳ್ಳೋದು ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಈಗ ಇಲ್ಲಿಂದ ಅಲ್ಲಿ ಗಂಟೆ ಹೋಗೋಷ್ಟೊತ್ತಿಗೆ ಆರಾಮಾಗಿ ಹೋಗ್ತೀನಿ, ಏನೂ ಇಲ್ಲ. ಮಳೆ ಬಂದರೂ ನೆನೆಯೋಕ್ಕೆ ರೆಡಿ ಇರ್ತೀನಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋಗೆ ಏನು ಮಾಡ್ತಾಯಿದ್ದೀನಿ. ಮತ್ತು ಕಂಟಿನ್ಯೂಸ್ ವೀಡಿಯೋಗಳು ಬರ್ತಾನೆ ಇರ್ತವೆ, ನಾನು ಟ್ರಿಪ್ಪು ಮುಗಿಸ್ಕೊಂಬರೋ ಗಂಟ್ಲು. ಇದೇ ಥರ ಸಪೋರ್ಟ್ ಮಾಡಿರಿ. ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಒಂದು ಕಮೆಂಟ್ ಹಾಕ್ರಿ ಹೇಗಿದೆ ಅಂತ ವಿಡಿಯೋ ನೋಡಿ. ತುಂಬ ಖುಷಿ ಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.